Welcome my dear students. M2 Applied Mathematics, M2 Engineering Mathematics ನವರಿಗೆ ಒಂದು ವಿಡಿಯೋ ನಾನು ಸೆಂಡ್ ಮಾಡಿದ್ದೆ. How to find out order and degree of the differential equation and how to formation of the differential equation of the function ಅಂತ. ನಾನು 2 ಪ್ರಾಬ್ಲಮ್ ಮಾಡಿದ್ದೆ, ಇನ್ನೊಂದು 4-5 ನೀವು ಮಾಡಿ ಅಂತ ಹೇಳಿದ್ದೆ. ಅದು ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೂ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. 3, 4, 5, 6 ನಿಮ್ಮ ವಿಡಿಯೋದಲ್ಲಿದೆ ಪ್ರಾಬ್ಲಮ್ಸ್. ಓಕೆ, ಇವನ್ನ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ನ ಇವು. ಓಕೆ, ಇದನ್ನು ಯಾವ ಥರ ಮಾಡಬೇಕು, ಇದರ ಎಕ್ಸ್ಪ್ಲನೇಷನ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಈಗ ನಿಮ್ಮ ವಿಡಿಯೋದಲ್ಲಿ 1, 2, 3, 4, 5, 6, 7, 8, 9, 10, 11, 12 ಪ್ರಾಬ್ಲಮ್ಸ್ ಇರುತ್ತೆ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 5 ಪ್ರಾಬ್ಲಮ್ ಮಾಡ್ತೇನೆ. ಓಕೆ, ಈಗ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಬೋರ್ಡನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತೇನೆ. ನೋಡಿ, ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತೆ. ಓಕೆ, ನೋಡ್ತಾ ಇರು. ಸಿ, ನಿನ್ನೆ ವಿಡಿಯೋದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಇವು. ನಿನ್ನೆ ವಿಡಿಯೋದೇನಿದೆ, ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಂಕ್ಷನ್ ಅಂತಿದೆಯಲ್ಲ, ಅಪ್ ಟು 3, 4, 5, 6 ನಿನ್ನೆ ಆ್ಯಡ್ ಮಾಡಿದ್ದೀನಿ. ಓಕೆ, ನೋಡ್ತಾರೆ. ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ y is equal to c into e to the power of 2x by eliminating arbitrary constant. ಯಾವುದು ಇದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟು? ಸಿ. ಇದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾವುದು? ಸಿ. ಇದರಲ್ಲಿ ಯಾವುದು? ಎ ಮತ್ತು ಬಿ. ಎಮ್ ಕಾನ್ಸ್ಟೆಂಟ್ ಆದರೂ ಇದರಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಒಳಗಡೆ ಇರೋದ್ರಿಂದ ನಿಮ್ಮ ಆನ್ಸರ್ ಬೇಕಾದ್ರೆ ಎಮ್ ಇರ್ಬೋದು, ಎ ಮತ್ತು ಬಿ ಇರಬಾರ್ದು. ಇದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾವುದು? ಕೆ. ಇದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾವುದು? ಎ, ಬಿ, ಎಮ್ಮು ಕಾನ್ಸ್ಟೆಂಟೆ. ಓಕೆ, ಬೇಕಾದರೆ ಎಮ್ ಇದ್ರಿರ್ಬೋದು, ತೊಂದರೆ ಏನಿಲ್ಲ. ನೋಡ್ತಾರೆ ಈಗ, y is equal to c into e to the power of 2x. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಲೇಬೇಕು ಪ್ರತಿಯೊಂದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy over dx is equal to c into constant into e power 2xಗೆ ಡಿಫ್ರೆನ್ಷಿಯೇಷನ್. ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ e ಪವರ್ ax? a ಇಂಟು e ಪವರ್ ax ಅಂತ. ಓಕೆ, ನೀವು ಡಿಫ್ರೆನ್ಷಿಯೇಷನ್ ಆರ್ಡ್ರಲ್ಲಿ ಬರೆದಿರೋದು ಮತ್ತು ಇಂಟಿಗ್ರೇಷನ್ಸು 32 ರಿಸಲ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ವಾ, ಅದನ್ನು ರೀಕಾಲ್ ಮಾಡ್ಕೊಬೇಕು ನೀವು. ಇಂಟಿಗ್ರೇಷನ್ಸಲ್ಲಿ 32 ರಿಸಲ್ಟ್ಸನ್ನು ನಾವೇನು ಮಾಡಿದ್ದೇನೆ ಅಷ್ಟು ಬರಬೇಕೀಗ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ e ಪವರ್ 2x ಅಂದರೆ e ಪವರ್ 2 ಇಂಟು e ಪವರ್ 2x. ಡಿಫ್ರೆನ್ಷಿಯೇಷನ್ ಆಯಿತು. ಡಿಫ್ರೆನ್ಷಿಯೇಷನ್ ಆದಮೇಲೆ ಈ ಕಾನ್ಸ್ಟೆಂಟ್ ಇರದಲೇ ಇದ್ದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದಾಗಿತ್ತು. ಆದರೆ ಈ ಕಾನ್ಸ್ಟೆಂಟ್ ಇರೋದ್ರಿಂದ ನಾವು ಆ ಕಾನ್ಸ್ಟೆಂಟ್ನ ರಿಮೂವ್ ಮಾಡಬೇಕು. ಕಾನ್ಸ್ಟೆಂಟ್ನ ರಿಮೂವ್ ಮಾಡೋದು ಹೆಂಗೆ ಅಂದರೆ, ಇದನ್ನು ಅವನು ಕೊಟ್ಟಿದ್ದಾನಲ್ವ, ಅದು 1. ಇದರ ಸಿ ಕಂಡು ಹಿಡ್ಕೊಬೇಕು. ರಿಪೀಟ್ ಮಾಡ್ತಾ ಇದ್ದ ನೋಡು, ಅವನೇನು ಕೊಟ್ಟಿದ್ದಾನೆ ಫಂಕ್ಷನ್ನು, ಅವನೇನು ಫಂಕ್ಷನ್ ಕೊಟ್ಟಿದ್ದಾನೆ ಅದರ ಸಿ ಕಂಡು ಹಿಡ್ಕೊತೀನಿ. ಹೆಂಗೆ? y ಬೈ ಸಿ ಇಲ್ಲೇ ಇರುತ್ತೆ. e ಪವರ್ 2x ಈಸ್ ಈಕ್ವಲ್ ಟು ಸಿ. ಸಿ ಇಲ್ಲೇ ಇದೆ. ಇದನ್ನು ಇದ್ರ ಡಿನಾಮಿನೇಟ್ರಲ್ಲಿ ಬಂದಿದ್ದೀನಿ. ತಿರುಗಿ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡ್ರೆ ಅದೇ ಆಗುತ್ತೆ. ಈಗ ಈ ಸಿ ವ್ಯಾಲ್ಯೂ ತಗೊಂಬಂದು ಇಲ್ಲಿ ಹಾಕಬೇಕು. dy ಓವರ್ dx ಈಸ್ ಈಕ್ವಲ್ ಟು ಸಿ ಅಂದ್ರೇನೋ y ಬೈ e ಪವರ್ 2x ಇಂಟು 2 ಇದು ಇಂಟು e ಪವರ್ 2x. ಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ದಿಸ್ ಈಸ್ ದಿ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್. ಈ ಥರ ನಾವು ಅದನ್ನು ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾದಮೇಲೆ ಈ ಕಾನ್ಸ್ಟೆಂಟ್ ಇರಬಾರ್ದು ಅಂದರೆ ಏನು ಮಾಡಬೇಕು ಸರ್? ಹಿಂಗೆ ಹೊಡ್ಯಾಕ್ಬಿಡೋದ? ಹಂಗಲ್ಲ. ಅವನು ಕೊಟ್ಟಿರೋ ಫಂಕ್ಷನ್ಸಲ್ಲೇ ಸಿ ಕಂಡು ಹಿಡ್ಕೊಂಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸರ್ ಇದು ಕ್ಯಾನ್ಸಲ್ ಆಗೋದು ಸರ್? ಆಗಲಿ, ಮಾಡ್ಬೋದು. ಇಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ದೇರ್ ಫೋರ್ dy ಓವರ್ dx ಈಸ್ ಈಕ್ವಲ್ ಟು 2y. ದಿಸ್ ಇಸ್ ದ ಆನ್ಸರ್. 5 ಮಾರ್ಕ್ಸಿಗೆ ಕೇಳ್ತಾನೆ ಒಂದ್ಸರಿ. ಓಕೆ, 3 ಮಾರ್ಕ್ಸಿಗೆ ಕೇಳ್ಬೋದು, 5 ಮಾರ್ಕ್ಸಿಗೆ ಕೇಳ್ಬೋದು. ಮಾಡಿ, ವರ್ಕ್ ಮಾಡಿ. ಓಕೆ, ಆಮೇಲೆ ನೀವು ಮಾಡ್ಬೋದಪ್ಪ. ನೆಕ್ಸ್ಟು ಟ್ರೈ ಮಾಡ್ತಿರೋದು ನೀವೇ. ಇದೊಂದು ಮಾಡ್ತೇನೆ, ಇದೊಂದು ಮಾಡಿ, ಇವೆರಡು ನೀವು ಮಾಡಲೇಬೇಕು. ಎಲ್ಲ ಪ್ರಾಬ್ಲಮ್ಸು ನಾನೇ ಮಾಡಿದ್ರೆ ನಿಮಗೇನು ಬರುತ್ತೆ? ನೀವು ಟ್ರೈ ಮಾಡಬೇಕಲ್ವಾ. a cos mx ಪ್ಲಸ್ b sin mx. ಕ್ವಶನ್ ಇದೆ, ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್, ಈ ಜಾಗದಲ್ಲಿ ಇದಿರುತ್ತೆ, ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ a ಆ್ಯಂಡ್ b. ನಿನ್ನ ಆನ್ಸರ್ ಕಂಡು ಹಿಡ್ಕೊಂತಿಯಲ್ಲ, ಅದರೊಳಗೆ ಎ ಮತ್ತು ಬಿ ಇರಬಾರ್ದು. ಎಮ್ ಇರ್ಬೋದಾ ಸರ್? ಇರ್ಬೋದು. ಈಗ ನೋಡಿ, ನನಗೆ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್
ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಹಂಗೆ ಇರಲಿ, ಕಾಸ್ ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನೋ ಮೈನಸ್ ಬರೋದ್ರಿಂದ ಮೈನಸ್ ಕಾಸ್ಗೆ ಮೈನಸ್ ಸೈನ್ ಆಫ್ ಎಮ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 3x ಡೆರಿವೇಟಿವು 3, 4x 4, ಎಮ್ ಎಕ್ಸ್ಗೆ ಎಮ್. ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಬೇಕಾದ್ರೆ ಎಮ್ ಬರಿಬೋದು, ಆದ್ರೆ ಅಲ್ಲಿ ಒಂದು ಸ್ಟೆಪ್ಪು ಪ್ಲಸ್ ಬಿ ಇಂಟು ಸೈನ್ ಎಮ್ ಎಕ್ಸ್ಗೆ ಇಲ್ಲೇನು ಮೈನಸ್ ಬರೋದಲ್ವಾ, ಸೈನ್ಗೆ ಕಾಸ್ ಎಮ್ ಎಕ್ಸ್ ಇಂಟು ಎಮ್ ಎಕ್ಸ್ಗೆ ಎಮ್. ಮುಗಿದೋಯ್ತು. ಇದನ್ನು ಆರ್ಡ್ರ್ ಬರಿತೀನಿ ಈಗ. y1 ಡಿ ಓವರ್ ಡಿ ಎಕ್ಸ್ ಅಂದ್ರೆ ಒಂದೇ, y1 ಅಂದ್ರೆ ಒಂದೇ, ಮೈನಸ್ ಎ ಎಮ್ ಸೈನ್ ಎಮ್ ಎಕ್ಸ್ ಪ್ಲಸ್ ಎಮ್ ಬಿ ಕಾನ್ಸ್ಟೆಂಟ್ ಎಮ್ ಬಿ ಕಾಸ್ ಎಮ್ ಎಕ್ಸ್. ಈಗ ನಾವು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟಿದ್ದೀವಿ, ಡಿ ಓವರ್ ಡಿ ಎಕ್ಸ್ ಬಂದಿದೆ. ಎ ಮತ್ತು ಬಿ ಇಲ್ಲ ಅಂದಿದ್ರೆ ನಾವು ಆನ್ಸರ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋದಾಗಿತ್ತು. ಬಟ್ ಅವನು ಎಲಿಮಿನೇಟಿಂಗ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎ ಆ್ಯಂಡ್ ಬಿ. ಈಗ ಅವನು ಆರ್ಬಿಟ್ರಿ ಕಾನ್ಸ್ಟೆಂಟ್ನ ಎಲಿಮಿನೇಟ್ ಮಾಡಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಡಿ ಅಂತ ಹೇಳಿರೋದ್ರಿಂದ ಇಲ್ಲಿ ಅವನು ಕೊಟ್ಟಿರೋ ಫಂಕ್ಷನ್ಸನ್ನು ಯೂಸ್ ಮಾಡ್ಕೊಂಡು ಎ ಮತ್ತು ಬಿ ಇಲ್ಲಂಗೆ ಮಾಡೋಕ್ಕೆ ಬರಲ್ಲ. ಫಸ್ಟ್ ಮಾಡ್ದೋ ವೈ ಇಸ್ ಈಕ್ವಲ್ ಟು ಸಿ, ಇದು ಮಾಡಿದ್ವಲ್ಲ, ಇದು ಮಾಡ್ದಂಗೆ ಇದರ ಸಿ ಕಂಡು ಹಿಡ್ಕೊಂಡು ಇದಕ್ಕೆ ಹಾಕಿವಲ್ಲ, ಆ ಥರ ಇಲ್ಲಿ ಮಾಡೋಕ್ಕೆ ಬರಲ್ಲ. ಮತ್ತೇನು ಮಾಡಬೇಕು ಸರ್, ಇದನ್ನು ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y2 ಅಂದರೆ ಸೆಕೆಂಡ್ ಆರ್ಡರ್ ಮೈನಸ್ ಎ, ಹಂಗೆ ನೋಡ್ತಾರೋ ಇದು ಕಾನ್ಸ್ಟೆಂಟು ಇದು ಕಾನ್ಸ್ಟೆಂಟ್ ಹಂಗೆ ಬರ್ದಿದ್ದೀನಿ. ಎ ಬರೆದೆ ಎಮ್ ಬರ್ದಿಲ್ಲ, ಯಾಕೆ ನೋಡ್ತಾ ಇರೋಣ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಎಮ್ ಎಕ್ಸ್ ಅಂದರೆ ಕಾಸ್ ಎಮ್ ಎಕ್ಸ್ ಮತ್ತು ಎಮ್ ಎಕ್ಸ್ಗೆ ಎಮ್ ಇಂಟು ಎಮ್ ಸ್ಕ್ವೇರ್. ಗೊತ್ತಾಯ್ತಾ? ಎಮ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋದು ಎಮ್ ಬರುತ್ತೆ, ಇದು ಆಲ್ರೆಡಿ ಒಂದು ಎಮ್ ಇದೆ ಎಮ್ ಸ್ಕ್ವೇರ್. ಇಲ್ಲಿ ಎಮ್ಮು ಪ್ಲಸ್ಸು ಬರ್ದಿರಲ್ಲ ನಾನು, ಯಾಕೆಂದರೆ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಸ್ ಎಮ್ ಎಕ್ಸ್ ಮೈನಸ್ ಬರುತ್ತೆ. ಕಾಸ್ಗೆ ಮೈನಸ್ ಬರೋದ್ರಿಂದ ಕಾಸ್ ಎಮ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಷನ್ ಎಮ್ ಬರುತ್ತೆ, ಎಮ್ ಎಕ್ಸ್ಗೆ ಎಮ್ ಇಂಟು ಎಮ್ ಸ್ಕ್ವೇರ್ ಬಿ ಸೈನ್ ಎಮ್ ಎಕ್ಸ್. ಓಕೆ. ಈಗ y2 ಈಸ್ ಈಕ್ವಲ್ ಟು ಅಂದರೆ ಸೆಕೆಂಡ್ ಆರ್ಡರ್ d2 y ಓವರ್ ಡಿ ಎಕ್ಸ್ ಸ್ಕ್ವೇರ್. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ ಕಾಮನ್ ತೆಗಿತೀನಿ. ಎಮ್ ಸ್ಕ್ವೇರ್ ಇಲ್ಲೂ ಇದೆ, ಕಾಮನ್ ತೆಗಿತೀನಿ. ಉಳಿದಿದ್ದೇನಪ್ಪ, ಮೈನಸ್ ಕಾಮನ್ ತೆಗೆದಿದ್ದೀನಿ, ಎಮ್ ಸ್ಕ್ವೇರ್ ಕಾಮನ್ ತೆಗೆದಿದ್ದೀನಿ. ಉಳಿದಿದ್ದು ಎ ಕಾಸ್ ಎಮ್ ಎಕ್ಸ್ ಮೈನಸ್ ಕಾಮನ್ ತೆಗೆದ್ಮೇಲೆ ಪ್ಲಸ್ ಎಮ್ ಸ್ಕ್ವೇರ್ ಕಾಮನ್ ತೆಗೆದುಬಿಟ್ಟಿದ್ದೀನಿ, ಬಿ ಸೈನ್ ಎಮ್ ಎಕ್ಸ್. ಓಕೆ. ಈಗ ನೋಡೋಣ, ಈ ಪ್ರಾಬ್ಲಮ್ಲಿರುತ್ತೆ, ಜಾಗ ಇಲ್ಲ ಅಂತೇಳಿ ಬರಿತೀನಿ. ಈಸ್ ಈಕ್ವಲ್ ಇಟ್ ಇಂಪ್ಲೈಸ್ d2 y ಓವರ್ ಡಿ ಎಕ್ಸ್ ಸ್ಕ್ವೇರ್ ಸೆಕೆಂಡ್ ಆರ್ಡರ್ ಅಬ್ಸರ್ವ್ ಮಾಡು, ಸೆಕೆಂಡ್ ಆರ್ಡರ್ ಎರಡು ಒಂದೇ, ಇದು ಬರೆದಿದ್ದೀನಿ. ಈಸ್ ಈಕ್ವಲ್ ಟು ಮೈನಸ್ ಎಮ್ ಸ್ಕ್ವೇರ್ ಎ ಕಾಸ್ ಎಮ್ ಎಕ್ಸ್ ಪ್ಲಸ್ ಬಿ ಸೈನ್ ಎಮ್ ಎಕ್ಸ್ ಅಂದರೆ ಅವ್ನು ಕೊಟ್ಟಿರೋ ಫಂಕ್ಷನ್ ನೋಡಿ. ಎ ಕಾಸ್ ಎಮ್ ಎಕ್ಸ್ ಪ್ಲಸ್ ಬಿ ಸೈನ್ ಎಮ್ ಎಕ್ಸ್ ಏನು ಬರೀಲಿ ವೈ. ದಿಸ್ ಈಸ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಎ ಮತ್ತು ಬಿ ಅದರೊಳಗಡೆ ಇಲ್ಲ, ಎಮ್ ಇರಲಿ ಇದ್ದಿರಲಿ, ಈ ಥರ ಇವೆರಡು ಮಾಡಿ. ಓಕೆ. ನೆಕ್ಸ್ಟ್ ಮೆಥಡು 5 ಮಾರ್ಕ್ಸ್ದು ನೋಡೋಣ. ವರ್ಕ್ ಮಾಡ್ಬೇಕು ನೀವು, ವರ್ಕ್ ಬರ್ದು ಪ್ರಾಕ್ಟೀಸ್ ಮಾಡಿ. ಈಗ ಸೊಲ್ಯೂಷನ್ ಆಫ್ differential equation, solution of differential equation by using variable separable method. ಏನು ಹೇಳ್ತಾವೆ ನೋಡು. ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಬೈ ಯೂಸಿಂಗ್ ವೇರಿಯಬಲ್ ಸಪರಬಲ್ ಮೆಥಡ್. ಎಂಥ ಮೆಥಡು? ವೇರಿಯಬಲ್ ಸಪರಬಲ್ ಮೆಥಡ್. ಹಂಗಂದ್ರೆ ಇದ್ರ ಮೀನಿಂಗ್ ಏನು ಗೊತ್ತಾ? ಈಗ ನೀವೇ ಮಾಡೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಕೊಟ್ಟು ಸ್ಟಾರ್ಟಿಂಗ್ ಮಾಡಿವಾಗ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಡುಹಿಡೀರಿ ಅಂದಾಗ ನಾವೇನು ಮಾಡ್ದೆ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ಗೆ 2x, ವೈ ಸ್ಕ್ವೇರ್ಗೆ 2y ಇಂಟು ಡಿ ವೈ ಓವರ್ ಡಿ ಎಕ್ಸು, ಕಾನ್ಸ್ಟೆಂಟ್ಗೆ 0. ಆಮೇಲೆ ಏನು ಮಾಡ್ದೆ, 2y ಇಂಟು ಡಿ ವೈ ಓವರ್ ಡಿ ಎಕ್ಸು, 2x ರೈಟ್ಗೆ ಹೋದರೆ ಮೈನಸ್ 2x, 2 ಕ್ಯಾನ್ಸಲ್, ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬೈ ವೈ. ದಿಸ್ ಇಸ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಈಗ ಹೇಳ್ತಾ ಇರೋದು ಹೆಂಗೆ ಗೊತ್ತಾ, ಅವನು ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಈ ಥರ ಡಿಫರೆನ್ಷಿಯಲ್ ಈಕ್ವೇಷನ್ನೇ ಕೊಟ್ಬಿಡ್ತಾನೆ. ಈಗ ಡಿಫರೆನ್ಷಿಯಲ್ ಈಕ್ವೇಷನ್ನೇ ಕೊಡ್ತಾನೆ. ಅದು ಕೊಟ್ಟು ಇದನ್ನು ಕಂಡುಹಿಡೀರಿ ಅಂತ ಕೇಳ್ತಾನೆ. ಇದನ್ನು ಕೊಟ್ಟು ಇದು ಮಾಡ್ದು. ಫಂಕ್ಷನ್ಸ್ ಕೊಟ್ಟ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಡುಹಿಡ್ದು,
ಫಂಕ್ಷನ್ ಕೊಟ್ಟ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಡುಹಿಡ್ದು. ಈಗ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಡ್ತಾನೆ, ಇದನ್ನು ಕಂಡುಹಿಡಿ, ಫಂಕ್ಷನ್ ಕಂಡುಹಿಡಿ ಅಂತ ಹೇಳ್ತಾನೆ. ಎಂಥ ಮೆಥಡಲ್ಲಿ? ಬೈ ಯೂಸಿಂಗ್ ವೇರಿಯಬಲ್ ಸಪರಬಲ್ ಮೆಥಡ್. ಡಿಫರೆನ್ಷಿಯಲ್ ಈಕ್ವೇಷನ್ ಕೊಡ್ತಾನೆ, ಫಂಕ್ಷನ್ ಕಂಡುಹಿಡಿ, ಏನು ಯೂಸ್ ಮಾಡ್ಕೊಳ್ತೀಯ? ವೇರಿಯಬಲ್ ಸಪರಬಲ್ ಮೆಥಡ್ ಯೂಸ್ ಮಾಡಿಕೊಂಡು. ಏನು ಸರ್ ಅದು ವೇರಿಯಬಲ್ ಸಪರಬಲ್ ಮೆಥಡ್ ಅಂದರೆ? ನೋಡಿ, ಫಾರ್ ಎವರಿ ಡಿಫರೆನ್ಷಿಯಲ್ ಈಕ್ವೇಷನ್, ಇದು ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ನೋಡಿ, ಡಿ ಓ ಡಿ ಎಕ್ಸ್ ಇದೆ, ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಇಂಟು ಡಿ ವೈ ಈಸ್ ಈಕ್ವಲ್ ಟು 0. ನಿಮ್ಗೊಂದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಡ್ತಾನೆ, ಆ ಡಿಫರೆನ್ಷಿಯಲ್ ಈಕ್ವೇಷನನ್ನು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಇಂಟು ಡಿ ವೈ ಈಸ್ ಈಕ್ವಲ್ ಟು 0 ಮಾಡ್ಕೋ. ಏನು ಸರ್ ಹಿಂಗಂದರೆ? ಡಿ ಎಕ್ಸ್ ಪಕ್ಕ ಇನ್ ಟರ್ಮ್ಸ್ ಆಫ್ ಡಿ ಎಕ್ಸ್ ಪಕ್ಕ ಇನ್ ಟರ್ಮ್ಸ್ ಆಫ್ ಎಕ್ಸೇ ಇರಬೇಕು, ಡಿ ವೈ ಪಕ್ಕ ಇನ್ ಟರ್ಮ್ಸ್ ಆಫ್ ವೈಯೇ ಇರಬೇಕು. ಡಿ ಎಕ್ಸ್ ಪಕ್ಕ ಎಕ್ಸ್ ಇರ್ತಕ್ಕಂಥ ಫಂಕ್ಷನ್ನೇ ಇರಬೇಕು, ಡಿ ವೈ ಪಕ್ಕ ವೈ ಇರ್ತಕ್ಕಂಥ ಫಂಕ್ಷನ್ನೇ ಇರಬೇಕು. ಯಾಕೆ ಸರ್? ಯಾಕೆಂದರೆ ಇದನ್ನು ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಅಂತೀವಿ. ಏನಂತೀವಿ? ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಅಂತೀವಿ. ಆವಾಗ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಪ್ಲಸ್ ಇದ್ದರೆ ಪ್ಲಸ್ ಸಾಕು, ಮೈನಸ್ ಇದ್ದರೆ ಮೈನಸ್ ಸಾಕು, ಇಂಟು ಇರಲ್ಲ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ವೈ ಇಂಟು ಡಿ ವೈ ಈಸ್ ಈಕ್ವಲ್ ಟು ಸಿ. ನೋಡು, ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೆನ್ ಬಿ ರಿಟನ್ ಆಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಅಥವಾ ಮೈನಸ್ ಎಫ್ ಆಫ್ ವೈ ಇಂಟು ಡಿ ವೈ ಈಸ್ ಈಕ್ವಲ್ ಟು 0. ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ವಿ ಗೆಟ್ ದ ಆನ್ಸರ್. ಅಂದರೆ ಸಪೋಸ್ ಈಗ ಇದಕ್ಕೇನು ಇರುತ್ತೆ? ಎಫ್ ಆಫ್ ಎಕ್ಸ್ಗೆ ಇಂಟಿಗ್ರೇಷನ್ ಏನಂದರೆ ಫೈ ಆಫ್ ಎಕ್ಸ್ ಅಂತ ಜನರಲ್ ಆಗಿ, ಪ್ಲಸ್ ಇದ್ರೆ ಪ್ಲಸ್ ಹಾಕು, ಮೈನಸ್ ಇದ್ರೆ ಮೈನಸ್ ಆಫ್. ಎಫ್ ಆಫ್ ಐಗೆ ಇಂಟಿಗ್ರೇಷನ್ ಫೈ ಆಫ್ ವೈ ಈಸ್ ಈಕ್ವಲ್ ಟು ಸಿ. ಇದೇ ಸೊಲ್ಯೂಷನ್. ಓಕೆ, ಅಂದರೆ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಾಗ ನಾವು ಸೊಲ್ಯೂಷನ್ ಕಂಡುಹಿಡ್ಕೊಬೇಕಾದ್ರೆ ವೇರಿಯಬಲ್ ಸಪರಬಲ್ ಮೆಥಡ್ ಮಾಡಬೇಕು. ಯಾಕೆ ಸರ್? ಡಿ ಎಕ್ಸ್ ಪಕ್ಕ ಎಫ್ ಆಫ್ ಎಕ್ಸೇ ಇರಬೇಕು, ಡಿ ವೈ ಪಕ್ಕ ಎಫ್ ಆಫ್ ವೈ ಇರಬೇಕು ಅಂದರೆ ಇಂಟಿಗ್ರೇಷನ್ ಮಾಡೋದು ನಾವು ನೋಡಿ, ಎಲ್ಲ ಎಷ್ಟೊಂದು ಇಂಟಿಗ್ರೇಷನ್ಸ್ ಮಾಡಿದ್ದೀವಿ. ಇಂಟಿಗ್ರೇಷನ್ ಒಳಗಡೆ ಇಲ್ಲ ಎಕ್ಸ್ ಇರಬೇಕು, ಇಲ್ಲಿ ಎಕ್ಸ್ ಇದ್ದರೆ ಡಿ ಎಕ್ಸೇ ಇರಬೇಕು, ಇಲ್ಲಿ ವೈ ಇದ್ದರೆ ಡಿ ವೈಯೇ ಇರಬೇಕು, ಇಲ್ಲಿ ಡಿ ವೈ ಇದ್ದು ಇಲ್ಲಿ ಎಕ್ಸ್ ಇದ್ದರೆ ಅದನ್ನು ನಾವು ಇಂಟಿಗ್ರೇಷನ್ ಇಲ್ಲಿವರೆಗೂ ಮಾಡಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಈ ಡಿ ಎಕ್ಸ್ ಪಕ್ಕ ಇನ್ ಟರ್ಮ್ಸ್ ಆಫ್ ಎಕ್ಸೇ ಇರಬೇಕು, ಡಿ ವೈ ಪಕ್ಕ ಇನ್ ಟರ್ಮ್ಸ್ ಆಫ್ ವೈ ಇರಬೇಕು. ಅಂದರೆ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಡಿ ಎಕ್ಸ್ ಪಕ್ಕ ಎಕ್ಸ್ ಇರ್ತಕ್ಕಂಥ ಟರ್ಮೇ ಇರಬೇಕು, ಡಿ ವೈ ಪಕ್ಕ ವೈ ಇರ್ತಕ್ಕಂಥ ಟರ್ಮೇ ಇರಬೇಕು. ಅದಕ್ಕೋಸ್ಕರ ಈ ಮೆಥಡ್ನ ನಾವು ವೇರಿಯಬಲ್ ಸಪರಬಲ್ ಮೆಥಡ್ ಅಂತ ಕರಿತೀವಿ. ಓಕೆ, ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ಲಾ? ಓಕೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ನವ್ರಿಗೂ ಕೇಳ್ತಾನೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನವ್ರಿಗೂ ಕೇಳ್ತಾನೆ, 5 ಮಾರ್ಕ್ಸಿಗೆ ಕೇಳ್ತಾನೆ. ಹೆಂಗೆ ಕೇಳ್ತಾನೆ ನೋಡಿ. ಓಕೆ, ಹಿಂಗೆ ಕೇಳ್ತಾನೆ. ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ. ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಲ್ಲ ಅಷ್ಟು ಮಾಡಬೇಕು ನೋಡಿ. ಡಿ ವೈ ಓವರ್ ಡಿ ಎಕ್ಸ್ ಇದೇ ತೊಗೊತೀನಿ, 3x + 2 ಹಿಂಗೆ ಕೊಡ್ತಾನೆ. 5 ಮಾರ್ಕ್ಸ್ಗೆ ಕೇಳ್ಬೋದು. ಹಿಂಗೆ ಕೊಟ್ಟಿದ್ದಾನೆ. ಡಿ ವೈ ಓವರ್ ಡಿ ಎಕ್ಸ್ ಅಂತ ಕೊಟ್ಟ ತಕ್ಷಣ ನೀವೇನು ಮಾಡ್ಬೇಕು ಗೊತ್ತಾ? ವೇರಿಯಬಲ್ ಸಪರಬಲ್ ಮೆಥಡ್. ಬೈ ಯೂಸಿಂಗ್ ವೇರಿಯಬಲ್ ಸಪರಬಲ್ ಮೆಥಡ್ ಏನು ಹೇಳ್ತೇವೆ ಅಂದರೆ ಡಿ ಎಕ್ಸ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. ಡಿ ವೈ ಈಸ್ ಈಕ್ವಲ್ ಟು 3x + 2 ಇಂಟು ಡಿ ಎಕ್ಸ್. ಈಗ ಡಿ ವೈ ಪಕ್ಕ ಏನಿಲ್ಲ ಅಂದರೆ ಏನರ್ಥ? 1 ಅಂತ ಅರ್ಥ. ಡಿ ಎಕ್ಸ್ ಪಕ್ಕ ಏನಿದೆ? ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ. ಈಗ ನಾವು ಇಂಟಿಗ್ರೇಟ್ ಆನ್ ಬೋತ್ ಸೈಡ್ 1 ಇಂಟು ಡಿ ವೈ ಈಸ್ ಈಕ್ವಲ್ ಟು 3x + 2 ಇಂಟು ಡಿ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1? ನೋಡಿದಿರಿ ನೀವು. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1 ಅಂದರೆ ಅಂತ ಹೇಳಿದಿರಿ ನೋಡಿ. ಬೇಕಾರೆ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ಇಂಟಿಗ್ರೇಷನ್ ಆಫ್ 2 2x, ಇಂಟಿಗ್ರೇಷನ್ ಆಫ್ 3 3x, 1ಗೆ 1x. ಇಲ್ಲಿ 1 ಇಂಟು ಡಿ ವೈ ಇರೋದ್ರಿಂದ 1y, ಯಾಕಂದರೆ ಡಿ ವೈ ಇರೋದ್ರಿಂದ y ಅಂತ ಬರೀಬೇಕು. ಈಸ್ ಈಕ್ವಲ್ ಟು 3 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್? x²/2. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 2? 2x, ಲಾಸ್ಟ್ಗೆ ಸಿ. ದಿಸ್ ಇಸ್ ದ ಆನ್ಸರ್. ಈ ಥರದ ಒಂದು 3-4 ಕೊಟ್ಟಿದ್ದೀನಿ ಅಲ್ವಾ? ಈ ಥರದ್ದು ಮಾಡ್ಬೇಕಲ್ವ? ಮಾಡ್ತೀರಲ್ವ? ಓಕೆ, ನೀವು ಇದ್ರ ಥರ ಒಂದು 4-5 ಪ್ರಾಬ್ಲಮ್ಸ್ ನಿಮ್ಮ ವಿಡಿಯೋದಲ್ಲಿದೆ, ಅವನ್ನೆಲ್ಲ ಮಾಡಿ ಕಳಿಸಿ. ಓಕೆ, ಇನ್ನು ಡಿ ಒ ಡಿ ಎಕ್ಸ್ ಪ್ಲಸ್ √1 + y² √1 - y² ಅವೆಲ್ಲ ಇದೆಯಲ್ಲ, ಅದು ನಾನು ಮಾಡ್ತೀನಿ. ಒಂದು ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಮಾಡಿವಿ. ಓಕೆ, ಈ ಥರ ಇರೋ ಪ್ರಾಬ್ಲಮ್ಸ್ಗೆ ನೀವು ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.